1 ಇಯರ್ ಬೇಬಿ ಜೊತೆ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಮಾಡೋದು ಈಸಿನಾ ಚಾಲೆಂಜಾ ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿಂಗಾಪುರ್ ಟ್ರಾವೆಲ್ ಪ್ಲಾನ್ ಮಾಡೋದು ಅಂತಂದ್ರೆ ಎಕ್ಸೈಟ್ಮೆಂಟೇ, ಆದ್ರೆ ಬೇಬಿ ಜೊತೆ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಲೈಫ್ ಇನ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿಂಗಾಪುರ್ ಡೇ 1 ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಶೇರ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪ್ಲಾನಿಂಗ್ ಹೇಗ್ ಮಾಡಿದ್ವಿ ಅಂತ ಹೇಳಿದೆ. ಅದರಲ್ಲಿ ಒಂದೇ ಒಂದು ಇನ್ಫಾರ್ಮೇಶನ್ ಮಿಸ್ ಆಗಿತ್ತು. ಅದೇನಂತಂದ್ರೆ ಲೋಕಲ್ ಟ್ರಾನ್ಸ್ಪೋರ್ಟ್ ಬಗ್ಗೆ. ಸಿಂಗಾಪುರಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಮೆಟ್ರೋ ಇದೆ, ಬಸ್ಸಸ್ ಇದೆ, ಮೀಟರ್ ಟ್ಯಾಕ್ಸಿ ಇದೆ, ಕ್ಯಾಬ್ಸ್ ಇದೆ. ನಾವು ಕಂಪ್ಲೀಟ್ ಆಗಿ ಟ್ಯಾಕ್ಸಿ ಮತ್ತೆ ಕ್ಯಾಬ್ ಮೇಲೆ ಡಿಪೆಂಡ್ ಆಗಿದ್ವಿ. ಯಾಕಂದ್ರೆ ಮೆಟ್ರೋ ಮತ್ತೆ ಬಸ್ಸಸ್ ಹತ್ಬೇಕು ಅಂತಂದ್ರೆ ನಮ್ ಬೇಬಿ ಜೊತೆ ಸ್ಟ್ರಾಲರ್ ಯೂಸ್ ಮಾಡ್ಕೊಂಡು ಓಡಾಡೋದು ಕಷ್ಟ ಅನ್ಸ್ತು. ಕ್ಯಾಬ್ ಬುಕ್ ಮಾಡ್ಬೇಕು ಅಂತಂದ್ರೆ ಗ್ರಾಬ್ ಅನ್ನೋ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ಅದರಲ್ಲಿ ನೀವು ಕ್ಯಾಬ್ಸ್ ನ ಈಸಿಲಿ ಬುಕ್ ಮಾಡಬಹುದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನಮ್ಮ ಡೇ 1 ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಗೆ ಶೇರ್ ಮಾಡ್ತೀನಿ. ಪ್ಲಾನಿಂಗ್ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ದೇ ಓನ್ ಕಾರ್ ಅಲ್ಲಿ ಏರ್ಪೋರ್ಟ್ ಗೆ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು. ಒಂದ್ಸಲ ಏರ್ಪೋರ್ಟ್ ರೀಚ್ ಆದ ತಕ್ಷಣ ನಮ್ ಕಾರ್ ನ ಪಾರ್ಕ್ ಮಾಡಿ ನಾವು ಏರ್ಪೋರ್ಟ್ ಗೆ ಎಂಟರ್ ಆದ್ವಿ. ಟರ್ಮಿನಲ್ 2 ಏರ್ಪೋರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂಡ್ ಎಕ್ಸ್ಪೀರಿಯನ್ಸ್ ಆಸಮ್. ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಮೇನ್ ಆಗಿ ಏನಂತಂದ್ರೆ ಕರ್ನಾಟಕ ಕಲ್ಚರ್ ನ ನಿಮ್ಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ತುಂಬಾನೇ ಚೆನ್ನಾಗಿದೆ. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಮ್ ಬೋರ್ಡಿಂಗ್ ಪಾಸಸ್ ಕಲೆಕ್ಟ್ ಮಾಡಿ ನಮ್ ಇಮಿಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಏರ್ಪೋರ್ಟ್ ಒಳಗಡೆ ಎಂಟರ್ ಆದ್ವಿ. ಎಂಟರ್ ಆಗೋ ಅಷ್ಟರೊಳಗಡೆ ಟೈಮು 8:30 ಆಗಿತ್ತು. ನಮ್ ಫ್ಲೈಟ್ ಬಂದು ರಾತ್ರಿ 11 ಗಂಟೆಗಿತ್ತು. ಸೊ ಅದಕ್ಕೂ ಮುಂಚೆನೆ ನಾವು ಲೈಟ್ ಆಗಿ ನಮ್ ಪಾಪುಗೂ ಕೂಡ ಊಟ ಮಾಡಿಸಿ ಏರ್ಪೋರ್ಟ್ ಎಂಜಾಯ್ ಮಾಡ್ತಾ ನಾವು ಕೂಡ ಅಲ್ಲೇ ಒಂದು ಹೋಟೆಲ್ ಅಲ್ಲಿ ಒಂದು ಆಲೂ ಪರೋಟ ತಿನ್ಕೊಂಡು ಫ್ಲೈಟ್ ಗೆ ಎಂಟರ್ ಆದ್ವಿ. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನನ್ಗೆ ಫಸ್ಟ್ ಸಿಕ್ಕಿದೆ ಬಿಸ್ನೆಸ್ ಕ್ಲಾಸ್. ಅದನ್ನ ನೋಡಿದಾಗ ಅನ್ಸಿದ್ದು ಒನ್ ಟೈಮ್ ಆದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಅದ್ರ ನೆಕ್ಸ್ಟ್ ಬರೋದೇ ಎಕನಾಮಿಕ್ ಕ್ಲಾಸ್. ಎಕನಾಮಿಕ್ ಕ್ಲಾಸ್ ಅಲ್ಲಿ ಫಸ್ಟ್ ಲೈನ್ ಬೇಬೀಸ್ಗೆ ಅಂತ ರಿಸರ್ವ್ ಮಾಡಿದ್ದಾರೆ. ಪಾಪುಗೆ ಬ್ಯಾಸಿನೆಟ್ಸ್ ಇಡೋದ್ರಿಂದ ನಮಗೆ ಲೆಗ್ ರೂಮ್ ಅವೈಲಬಿಲಿಟಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾವುದೇ ತರ ಡಿಸ್ಕಂಫರ್ಟ್ ಆಗಲ್ಲ ಅಂಡ್ ನಾವು ಕೂಡ ಕಂಫರ್ಟಬಲ್ ಆಗಿ ಕೂತಿದ್ವಿ. ಅಂಡ್ ಬ್ಯಾಸಿನೆಟ್ಸ್ ಇರೋದ್ರಿಂದ ನಮ್ಗೆ ಬೇಕಾದ್ರೆ ಪಾಪುನ ಮಲಗಿಸಬಹುದು. ಲಕ್ಕಿಲಿ ನಮ್ ಪಾಪು ಒಂದು 2-3 ಅವರ್ಸ್ ಆರಾಮಾಗಿ ಬ್ಯಾಸಿನೆಟ್ ಅಲ್ಲಿ ನಿದ್ದೆ ಮಾಡ್ದ. ನಮ್ಗೆ ಅದರಿಂದ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿ ಕೂರೋದಕ್ಕೆ ಹೆಲ್ಪ್ ಆಯ್ತು. ಫ್ಲೈಟ್ ಅಲ್ಲೇ ನಮ್ಗೆ ಫುಡ್ ಕೂಡ ಕೊಟ್ರು. ಫುಡ್ ತಿನ್ಕೊಂಡು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ಕೊಂಡು ನಾವು ಸಿಂಗಾಪುರ್ಗೆ ಲ್ಯಾಂಡ್ ಆದ್ವಿ. ಅಂಡ್ ನಾವು 11 ಗಂಟೆಗೆ ಹೊರಟಿದ್ ಫ್ಲೈಟ್ ಅರೌಂಡ್ 3:30ಗೆ ರೀಚ್ ಆಗ್ಬೇಕಿತ್ತು. ಆದ್ರೆ ಸಿಂಗಾಪುರ್ ಅವರು 3 ಅವರ್ಸ್ ಮುಂದೆ ಇರೋದ್ರಿಂದ ನಮ್ಗೆ ಅರೌಂಡ್ 6:30 ಆಗಿತ್ತು ರೀಚ್ ಆಗೋ ಅಷ್ಟರೊಳಗಡೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಏರ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಂಡು ಹೊರಗಡೆ ಎಂಟರ್ ಆಗಿ ಲೈಟ್ ಆಗಿ ಫ್ರೆಶ್ ಅಪ್ ಆದ್ವಿ. ಆಮೇಲೆ ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿರೋ ಈ ಸಿಮ್ ನನಗೆ ಆಕ್ಟಿವೇಟ್ ಆಯ್ತು. ಅದರಿಂದ ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ತುಂಬಾನೇ ಈಸಿ ಆಯ್ತು. ನಾವು ಬುಕ್ ಮಾಡಿದ ಹೋಟೆಲ್ ಬಂದು ವಿ ಲ್ಯಾವೆಂಡರ್ ಹೋಟೆಲ್ ಅಂತ. ಹೋಟೆಲ್ ಹೊರಡಬೇಕಾದ್ರೇನೆ ಸಿಟಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಸಿಂಗಾಪುರ್ ಫ್ಲೈಯರ್, ಮರೀನಾ ಬೇ ಸ್ಯಾಂಡ್ ಇದನ್ನೆಲ್ಲ ನೋಡ್ತಾ ಇದಕ್ಕಿಂತ ಜಾಸ್ತಿ ಬೇರೆ ಬೇರೆ ಬಿಲ್ಡಿಂಗ್ ಗಳಿದೆ. ಆ ಸಿಟಿ ಎಷ್ಟು ನೀಟ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಮಾಡ್ತಾ ನಾವು ಹೋಟೆಲ್ಗೆ ರೀಚ್ ಆದ್ವಿ. ಇಲ್ಲಿ ಎಲ್ಲದಕ್ಕಿಂತ ಮೇಜರ್ ಪ್ರಾಬ್ಲಮ್ ಇದ್ದಿದ್ದೇನಂದ್ರೆ ಹೋಟೆಲ್ ಚೆಕ್ ಇನ್ ಇದ್ದಿದ್ದು 12 o'clockಗೆ, ಆದ್ರೆ ನಾವು ರೀಚ್ ಆಗಿರೋದು 8:30, 9 o'clockಗೆ. ನಾವು ಮುಂಚೆನೆ ಹೋಟೆಲ್ ಬುಕ್ ಮಾಡಿದಾಗ್ಲೇ ರಿಕ್ವೆಸ್ಟ್ ಮಾಡಿದ್ವಿ ಇನ್ ಕೇಸ್ ಏನಾದ್ರೂ ಅರ್ಲಿ ಚೆಕ್ ಇನ್ ಕೊಡಕ್ಕಾಗತ್ತಾ ಅಂತ. ನಮ್ಮ ಅದೃಷ್ಟಕ್ಕೆ ಅವತ್ತು ರೂಮ್ ಅವೈಲಬಿಲಿಟಿ ಕೂಡ ಇತ್ತು. ನಾವು ಬೇಬಿ ಇದೆ ಅಂತ ಹೇಳಿದ ತಕ್ಷಣ ನಮ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಿಲ್ಲ, ಬೇಗನೆ ರೂಮ್ ಚೆಕ್ ಇನ್ ಮಾಡೋದಕ್ಕೆ ಆಪ್ಷನ್ ಕೊಟ್ರು. ಸೊ ರೂಮ್ ಚೆಕ್ ಇನ್ ಆಗ್ತಿದ್ರೆ ರೂಮ್ ಕೂಡ ತುಂಬಾನೇ ನೀಟ್ ಆಗಿತ್ತು. ಅಂಡ್ ಆಲ್ರೆಡಿ ನಾನು ರಿವ್ಯೂಸ್ ಅಲ್ಲಿ ನೋಡಿದ್ದೆ, ಇಲ್ಲಿ ಎಲ್ಲೇ ರೂಮ್ ಬುಕ್ ಮಾಡಿದ್ರು ಸ್ಲೈಟ್ ಆಗಿ ಸ್ಮಾಲೇ ಇರುತ್ತೆ ಅಂತ. ಸೊ ನಮಗೂ ಅದೇ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ತುಂಬಾ ನೀಟ್ ಆಗಿತ್ತು, ಚೆನ್ನಾಗಿತ್ತು. ರೂಮ್ ಅಲ್ಲಿ ರೆಸ್ಟ್ ಮಾಡಿದ್ವಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಿಲ್ಲ. ಆಲ್ಮೋಸ್ಟ್ 2:30-3 ಗಂಟೆ ತನಕ ನಿದ್ದೆ ಮಾಡಿ ನೆಕ್ಸ್ಟ್ ಎದ್ದು ಪಾಪುಗೂ ಊಟ ಮಾಡಿಸಿ ನಾವು ಊಟ ಮಾಡಿ ನೆಕ್ಸ್ಟ್ ನಮ್ಮ ಫಸ್ಟ್ ಅಟ್ರಾಕ್ಷನ್ ನೋಡೋದಕ್ಕೆ ಅಂತ ರೆಡಿ ಆದ್ವಿ. ಬೈ 5 o'clock ನಾನು ನಮ್ಮ ಹೋಟೆಲ್ ಇಂದ ನಮ್ಮ ಫಸ್ಟ್ ಅಟ್ರಾಕ್ಷನ್ ಬಂದು ನೈಟ್ ಸಫಾರಿಗೆ ಕ್ಯಾಬ್ ನ ಬುಕ್ ಮಾಡಿದೆ. ನೈಟ್ ಸಫಾರಿ ಬಂದು ಮ್ಯಾಂಡೈ ಲೈಫ್ ಅನ್ನೋ ಒಂದು ಜಾಗದಲ್ಲಿ ಇರುತ್ತೆ. ಅಂಡ್ ಅದು ನಾನ್ ಬುಕ್ ಮಾಡಿದ್ದು ಹೋಟೆಲ್ ಇಂದ ಅರೌಂಡ್ 1 hour ಜರ್ನಿ ಇತ್ತು. ನೈಟ್ ಸಫಾರಿ ಆಕ್ಚುಲಿ ಸ್ಟಾರ್ಟ್ ಆಗೋದು ಬಂದು 7 o'clockಗೆ. ಸೊ ನಾವು ರೀಚ್ ಆದ ತಕ್ಷಣನೇ ನಾವು ಬುಕ್ ಮಾಡಿದ ಟಿಕೆಟ್ಸ್ ನ ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಆಗಿ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ 7 o'clockಗೆ ಟ್ರಾಮ್ ರೈಡ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕ್ಯೂ ಇತ್ತು ಅಂಡ್ ನಾವು ಕೂಡ ಕ್ಯೂ ನಲ್ಲಿ ನಿಂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಟ್ರಾಮ್ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಟ್ರಾಮ್ ಅಲ್ಲಿ ನಮ್ಗೆ ಅನಿಮಲ್ ಇನ್ಫಾರ್ಮೇಶನ್ಸ್ ಕೂಡ ಕೊಟ್ರು ಅಂಡ್ ಅನಿಮಲ್ಸ್ ಕೂಡ ತುಂಬಾನೇ ಎಂಜಾಯ್ ಮಾಡ್ದ ನಮ್ ಪಾಪು. ಫಸ್ಟ್ ಟೈಮ್ ನೋಡ್ತಿದ್ದ ಅವನು, ಆದ್ರೆ ಫಸ್ಟ್ ಟೈಮ್ ನೈಟ್ ಅಲ್ಲಿ ನೋಡ್ತಿದ್ದ. ನಮಗೂ ಅದು ಎಕ್ಸ್ಪೀರಿಯನ್ಸ್ ಫಸ್ಟ್ ಅದೇನೆ. ನಮ್ಗೆ ಏನಂದ್ರೆ ಅವನು ಹೇಗೆ ಎಂಜಾಯ್ ಮಾಡ್ತಿದ್ದ ಅಂತ ಖುಷಿ ಪಡ್ತಿದ್ವಿ. ಅವನು ಕೂಡ ತುಂಬಾನೇ ಎಂಜಾಯ್ ಮಾಡ್ದ. ಇದೆಲ್ಲ ಮುಗಿಸ್ಕೊಂಡು ಅನಿಮಲ್ಸ್ ನೆಲ್ಲ ಎಂಜಾಯ್ ಮಾಡ್ಕೊಂಡು ನಾವು ವಾಪಸ್ ಬಂದ್ವಿ. ಅಲ್ಲಿಗೆ ಬಂದು ಅಲ್ಲೇ ಲೈಟ್ ಆಗಿ ಸ್ನಾಕ್ಸ್ ತಿನ್ಕೊಂಡು ಒಂದ್ಸಲ ಟ್ರಾಮ್ ರೈಡ್ ಕಂಪ್ಲೀಟ್ ಆದ್ಮೇಲೆ ಅನಿಮಲ್ ಶೋ ಅಂತ ಇರುತ್ತೆ, ಅದು ಯಾವ ಟೈಮ್ ಇದೆ ಅಂತ ಚೆಕ್ ಮಾಡ್ಕೊಂಡು ಅಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಸ್ಕ್ಯಾನ್ ಮಾಡ್ಕೊಂಡು ನಾವು ಬುಕ್ ಮಾಡ್ಕೊಂಡ್ವಿ. ಆಕ್ಚುಲಿ ನಮ್ಗೆ ಅನಿಮಲ್ ಶೋ ತುಂಬಾನೇ ಇಷ್ಟ ಆಯ್ತು. ಬಟ್ ನಮ್ ಪಾಪು ಫಸ್ಟ್ 10-15 ಮಿನಿಟ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ನೆಕ್ಸ್ಟ್ ತುಂಬಾ ಇರಿಟೇಟ್ ಆಗಕ್ ಸ್ಟಾರ್ಟ್ ಮಾಡ್ದ. ಆಲ್ಮೋಸ್ಟ್ ಟೈಮು 8-8:30 ಆಗೋಗಿತ್ತು. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಶೋ ಮುಗಿಸ್ಕೊಂಡು ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಮ ಹೋಟೆಲ್ ಹೊರಟ್ವಿ. ಇದು ನಮ್ಮ ಸಿಂಗಾಪುರ್ ಡೇ 1 ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ಈ ವಿಡಿಯೋ
ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ಮ ಡೇ 2 ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳ್ಕೋಬೇಕು ಅಂತಂದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.